ಅಂತ ನಾನು ಯಾವತ್ತಾದ್ರೂ ನಿನ್ನ ಕಡಿಮೆ ಕೊಟ್ಟಿದ್ದೇನೆ. ನಾವು ಉಳಿದವರಿಗಿಂತ ಹೆಚ್ಚೇ ನೀನು ಕೊಟ್ಟದಲ್ಲ. ನೀ ಕೊಡುವಾಗ ಇನ್ನೊಬ್ರು ಕೊಡುದು ಹೆಚ್ಚು ಅಂತ ತಿಳ್ಕೊಂಡೆ ಕೊಡುದು. ಆ ಮಟ್ಟಿಗೆ ಒಳ್ಳೆ ಪ್ರಾಮಾಣಿಕವಾಗಿ ಹೇಳು. ಪ್ರಾಮಾಣಿಕ ಈ ವರ್ಷ ನಿನಗೆ ಹೆಚ್ಚು ಕೊಟ್ಟದ್ದು. ಹೌದಾ? ನನಗೆ ಹೆಚ್ಚು ಕೊಡ್ತೆ ಅಂತ ಹೇಳಿ ಕೆಲವರನ್ನು ಕಡಿತ ಮಾಡಿ, ಹೌದು ಕಡಿತ ಮಾಡಿ ಹಾಗೂ ಪೂರ್ಣ ಮುಗಿಸ್ತೆ. ಒಂದೇ ಕೆಲಸಕ್ಕೆ 3 ಜನ ಇಟ್ಕೊಳ್ಳುವುದು ಒಬ್ಬನೇ ಇಟ್ಕೊಂಡು ನಿಮ್ಗೆ ಹೆಚ್ಚಿಗೆ ಕೊಟ್ಟಾಗ ಕಾಣ್ತದಲ್ಲ. ಏನ್ ನಮ್ಗೆ ಗೊತ್ತಾಗುದಿಲ್ಲ ಯಾವ್ದು ಲೆಕ್ಕ. ಯಾಕೆ ಏನು ಹೋಯ್ತು 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 ಅಂತೀರಿ. ನಾನು ಕುಡಿಲಿಕ್ಕೆ ಬಂದದ್ದಲ್ಲ, ಮತ್ತೆ ಇಲ್ಲಿವರೆಗೆ ಹಾಳಾದ ಕತೆ ಏನು ಅಂತ ನೋಡುವ ಅಂತ ಬಂದದ್ದು. ಹೌದಾ? ರಾಜೇವನ ಬಾಕಿ ರಾಜೀವನಾಭ. ಹಾಗಂದ್ರೆ ಏನದಾರುಕ? ನನಗೆ ಇದೇ ಆಗುದಿಲ್ಲ ಕೃಷ್ಣಯ್ಯ. ಎಂತದ? ನಾ ಕೇಳಿದ್ನಪ್ಪ. ಅಲ್ಲ, ರಾಜೀವನಾಭ ಅಂತ ನಿನ್ನನ್ನು ಕರೆದದ್ದೇ ಬಿಟ್ಟರೆ ನನ್ನನ್ನು ಕರೆದದ್ದಿಲ್ಲ. ನಿನಗೆ ಇವತ್ತಿನವರೆಗೆ ಅದು ಹಾಗಂದ್ರೆ ಅಂತದ್ದು ಒಂದು ಸಮಸ್ಯೆ ಬರ್ಲಿಲ್ಲ. ನಿನ್ನ ಕರೆದ್ರು. ಇವತ್ತು ನಾ ಕರೆದಾಗ ಹಾಗಂದ್ರೆ ಏನೋ ದಾರುಕ. ಹೌದು, ಉಳಿದವ್ರು ಕರೆದ್ರೆ ನನಗೆ ಸಮಸ್ಯೆ ಆಗುದಿಲ್ಲ. ನೀ ಕರೆದಾಗ ಯೋಚನೆ ಮಾಡ್ಬೇಕಾಗ್ತದೆ. ಏನೋ ಹೊಸ ಅರ್ಥ ಇರ್ಬೋದು ಅಂತ. ಹೊಸ ಹೇಳುದಿದ್ರೆ ನೀನೆ ಅಲ್ಲ. ಹೊಸ್ತಲ್ಲ, ಇವತ್ತು ಹಳತಿಕೆ ಭಯ ಆಗ್ತದೆ. ಹೌದಾ? ಹಸ್ತ ತಗೊಳ್ಳಿಲ್ಲ. ಹೌದಲ್ಲ? ನೆನಪಿಲ್ಲ ಮಾರೆ. ಎಂತದ್ದು? ಮೊದಲು ನಮಸ್ಕಾರ ಕೊಡ್ಬೇಕು. ನೀನು ಪ್ರತಿನಿತ್ಯ ಮೊದಲು ನಮಸ್ಕಾರ ಕೊಡ್ಬೇಕಿತ್ತು. ಇವತ್ತು ಮೊದಲು ನಮಸ್ಕಾರ ಕೊಡ್ಲಿಲ್ಲ. ಏನೋ ಮಾತಿನ ಬರ್ದಲ್ಲಿ ಅದೇ ತಪ್ಪೋಯ್ತು. ಒಳ್ಳೇದಾಯ್ತು. ಯಾಕೆ? ಎರಡೇ ಕೊಟ್ಟದ್ದೇ ಒಳ್ಳೇದಾಯ್ತು. ಯಾಕೋ? ತುರ್ಚನಂ ಪ್ರಥಮ ನಂತರಂ. ಕೆಟ್ಟವರಿಗೆ ಅಣ್ಣ ದಯವಿಟ್ಟು ಗಲಾಟೆ ಮಾಡಬೇಡ ಅಂತ ಮೊದಲು ನಮಸ್ಕಾರ ಕೊಡ್ಬೇಕು. ಸಜ್ಜನರು ಕೇಳುವುದ್ರೆ ನೀನು ನಮಸ್ಕಾರ ಕೊಡದೇ ಇದ್ರು ಒಂದೇ, ಕೊಟ್ಟರು ಒಂದೇ. ಉತ್ತರ ನಿನ್ನ ಮಾತಿನಲ್ಲಿ ಅದು ಯಾರಿಗೆ? ಮೊದಲು ನಮಸ್ಕಾರ ಮಾಡೋದು ದುರ್ಜನಕ್ಕೆ ಅಂತಲ್ಲ. ದುರ್ಜನ ಪ್ರಥಮಂ ಒಂದೇ, ದುರ್ಜನಂ ಪ್ರಥಮಂ ಒಂದೇ ಅಂದ್ರೆ ನೀ ಅಲ್ಲಲ್ಲ. ಅದೇ ಮತ್ ನಿಂಗೆ ಆ ಸಮಸ್ಯೆ ಇಲ್ಲ. ನಾನು ಸಜ್ಜನ ಆದ್ರಿಂದ ಎರಡನೇ ಕೊಟ್ಟದ್ದು ಒಳ್ಳೇದಾಯ್ತು ಅಂತ. ಹಾಗೆ ಕೃಷ್ಣಯ್ಯ ಆಶ್ಚರ್ಯ ಏನು ನೋಡು, ಕೊಳಲಿದ್ದಂತ ತಾವರೇನಕ್ಕಿಂತ ಬಂಡೆಗಲ್ಲಿಗೆ ಅಪ್ಪಳಿಸಿದ್ರೆ ಹೇಗೆ ಕರುಟಿ ಮುರುಟಿ ಸುರುಟಿ ಹೋಗ್ತದೋ ಹಾಗೆ ಇವತ್ತು ನಿನ್ನ ಮುಖ. ಅಲ್ಲ, ಅಷ್ಟೆಲ್ಲ ಉದ್ದೆ ಮಾಡುವುದಕ್ಕಿಂತ ದಾರುಕ ಏನ ಯಾಕೋ ಕಷ್ಟ. ನಿನ್ನ ಮುಖ ಎನ್ನುವುದು ನನ್ನ ಮುಖದ ಹಾಗಾಗಿನ ತಿಳಿದ್ರೆ ಸಾಕಾಗುದಿಲ್ಲ. ಕತೆಗೆ ಸಂಬಂಧ ಇದ್ದೆ ಮಾತಾಡ್ದಾಗ ಈಗ ಸಮಸ್ಯೆ ಸಿಕ್ಕದ ನೀನ್ ಬಿಟ್ರೆ ನಂಗೆ ಯಾವ ಸಮಸ್ಯೆ ಇಲ್ಲ. ಆ ಅಸಂಬದ್ಧ ಮಾತಾಡ್ಲಿಕ್ಕೆ ನಾನ್ ಜನ ಅಲ್ಲ. ಆ ಕಲ್ಪನೆ ಇದ್ದೇ ಮಾತಾಡಿದ್ದು ನಾನು. ಸಿಟ್ಟು ಮಾಡಿಲ್ಲಪ್ಪ. ಅಯ್ಯೋ ಮಾರೇ, ಸಿಟ್ಟು ಮಾಡ್ಲಿಕ್ಕೆ ಏನುಂಟು? ಎಲ್ಲೂ ಮತ್ತೆ ವಿಕಾರ ನಾನು ಹೊಳಿ ಎಲ್ಲೂ ಇಲ್ಲ. ಮತ್ತೆ ಆ ಕಲ್ಪನೆ ಇದ್ದೇ ಮಾತಾಡಿದ್ದೆ ನಾನು. ಹೋಗ್ಲಿ, ಮುಖ ಮಾಡಿಸಿಕೊಳ್ಳುವುದಕ್ಕೆ ನನಗೆ ಆಶ್ಚರ್ಯ ಆದದ್ದು. ದ್ವಾರಕೆಯಲ್ಲಿ ದಾರುಕ ಇದ್ದಾಗೂ ಹೀಗಾಗ್ತದ? ಅದೇ ಸಮಸ್ಯೆ. ನೀನಿರುವಾಗ್ಲೂ ಹೀಗಾಯ್ತಲ್ಲ ಅಂತ. ಅದು ನನ್ನ ನೋಡಿ ಇಲ್ಲಿಗೆ ಅಲ್ವಾ? ಮತ್ತೆ ನಾವು ಏನು ಇದು ಪ್ರಯೋಜನ ಏನು? ಕೆಲಸಕ್ಕೆ ಎಂತ ಏನು? ಸತ್ತರೇನು ಅಲ್ವಾ? ಸಾವೇ ಇದರೇನು ಸತ್ತರೇನು ತಂದು ಕೊಡುವುದಷ್ಟೇ. ಸತ್ರ ಸಾವೇ ಅದು ಸಾಯಲಿಕ್ಕೆ ಸದ್ಯ ಅಂತೂ ನಮಗೆ ಈಗ ಹಾಗೆ ಆಗುತ್ತದೆ ನನ್ನ ಸ್ಥಿತಿ. ಏನು ಇದು ಪ್ರಕರಣ ಗೊತ್ತಿಲ್ವೇನೋ? ಏನು ಅವ ದಯ ಗಯ ಆಗಯ ಆಗಯ ಹೋಗಯ ಹೋಗಯ ಅದೇ ಗಯ ಅವನೇ ಅಲ್ವಾ? ಹೌದೌದು ಗಯ. ಆ ಗಯ ಗಯ ಓಹೋ ಗಯ. ಸರಿ ಅದಕ್ಕೆ ಗಯ ಆಗಯ ಹೋಗಯ ಹೊಸ ಹೊಸ ಅರ್ಥ ನಾನ್ ತಗೊಳ್ತೆ. ಯಾರಿಗೂ ಸಾಧ್ಯ ಒಂದೊಂದು ಎಲ್ಲಾದ್ರೂ ನೆನಪಾದ್ರೆ ಬರ್ತದೆ, ಕೆಲವು ಸಲ ನೆನಪೇ ಆಗುದಿಲ್ಲ. ಅದು ಗಯನ ಪ್ರಕರಣ. ಅವತ್ತು ಅಂಗೈಯ ಅರ್ಘ್ಯ ಮಲಿನ ಆಯ್ತಾ ಇಲ್ವೋ? ಆತ
ಆದ್ದರಿಂದ ನಾನು 8 ದಿನಗಳೊಳಗಾಗಿ ಕೊಂದು ಮುಗಿಸ್ತೇನೆ, ಇಲ್ಲದೆ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಪ್ರತಿಜ್ಞೆ ಮಾಡಲಿಲ್ಲ ನೀನು. ಕೊನೆಗೇನಾಯ್ತು? ಆಮೇಲೆ ಗೊತ್ತಾಯ್ತು ಕುಬೇರ ಪುತ್ರ ಗಾಯಕಂತರ್ವ ಅಂತ ಗೊತ್ತಾಯ್ತು. ಅವನು ಹುಡುಕುವುದಕ್ಕೆ ಹಣಗಳನ್ನೆಲ್ಲ ಇಟ್ಟಿದೆ, ಕಳಿಸಿದೆ, ಯಾರಿಗೂ ಸಿಗಲಿಲ್ಲ. ಆಮೇಲೆ ಗೊತ್ತಾಯ್ತು ನೀನು ಒಂದೊಂದು ಮಾಡುವುದು ಕೃಷ್ಣಯ್ಯ. ಕೆಲವು ಸಲ ಆ ಪ್ರಸಂಗ ಅಲ್ಲಿಗೆ ಮುಗಿದೋಗ್ತಿತ್ತು. ನಿಜವಾಗಿ ಈಗ ಪ್ರಸಂಗವನ್ನು ಇಷ್ಟು ಅಧಿಕ ಪ್ರಸಂಗ ಮಾಡಿದ್ ನೀನು. ಈಗ ನೀ ಬಂದ ಮೇಲೆ ಆದದಲ್ಲ, ನಾ ಬರುವ ಅಗತ್ಯವೇ ಇಲ್ಲ. ಹೌದಾ? ಈ ಪ್ರಸಂಗಕ್ಕೆ ನಾನು ಬೇಡಾಗಿತ್ತು. ನಿನ್ನೊಳಗೆ ಮುಗಿದೋಗ್ತಿತ್ತು. ಅದನ್ನು ದೊಡ್ಡ ಮಾಡ್ದು ಹೆಚ್ಚು ಅಂತ ಮಾಡಿದ್ದು ನೀನು. ಅದಕ್ಕೆ ಅಧಿಕ ಪ್ರಸಂಗ ನಾನಲ್ಲ ಮಾಡಿದ್ದು ನೀನು. ಅಧಿಕ ಪ್ರಸಂಗ ನಿನಗೆ ಗೊತ್ತಾಗುದಿಲ್ಲ. ಕೆಲವು ಸಲ ನೀ ಇನ್ನೊಬ್ರಿಗೆ ಹೇಳ್ಬಿಡ್ತೇನೆ ತಾಪತ್ರೆ ನಿನ್ಗೆ ಗೊತ್ತೇ ಆಗುದಿಲ್ಲ. ಈಗ ನೀನೇ ಲೆಕ್ಕ ಹಾಕು. ಅರ್ಘ್ಯ ತಕೊಂಡೆ ಅಲ್ವಾ? ಅಭಿಮಂತ್ರಿಸಿ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಆಗ ಗಯಗಂಧರ್ವ ಕುದುರೆಯನ್ನೇರು ಹೋಗ್ತಾ ಇದ್ದ. ದಿವ್ಯಾಶ್ವ, ಎಂಜಲ, ಬೇವುರ ಬೇಡದು ನಮ್ಗೆ ಅಗತ್ಯ ಇಲ್ಲ. ಏನೋ ಒಂದು ಬಿಟ್ಟು ಸಿಟ್ಟು ಮಾಡಿ ನೀ ಪ್ರತಿಜ್ಞೆ ಮಾಡಿದ್ಯಾ? ಹೌದಾ? ಅಗತ್ಯ ಉಂಟಾ? ಅರ್ಘ್ಯ ಹೊಲಸಾಗುದು ತೆಗೆದು ಚೆಲ್ಲುವುದು, ಮತ್ತೊಂದು ಬಾಕ್ಸೆ ಎತ್ಕೊಂಡು ಅಭಿಮಂತ್ರಿಸಿ ನೀ ಕೊಟ್ಟೆ ಅಂತ ಆದ್ರೆ ಸೂರ್ಯನಾರಾಯಣ ನಂಗ್ ಬೇಡ ಅಂತಿದ್ದ. ಅವ ಅರ್ಘ್ಯ ತಗೊಳ್ತಾ ಇರ್ಲಿಲ್ವಾ? ಮತ್ತೆ ನೋಡು, ಪ್ರಕರಣ ಸಣ್ಣದ ನೀ ದೊಡ್ಡದು ಮಾಡಿದ್ದು ಅಂತ ಹೇಳಿದ್ದೆ. ಯಾಕೆ ಗೊತ್ತಾ? ಯಾಕೆ? ಅದು ಎಂಜಲ ಎಂತದ್ದು ಬಿದ್ದು ಹೊಲಸಾಯ್ತು ಅಂತ ನೀನ್ ಹೇಳುವುದಾದ್ರೆ ನಾನು ನಿನ್ನಲ್ಲಿ ಕೇಳ್ತೆ. ನದಿಯ ನೀರು ನೀ ತಕೊಂಡೆ, ಹೌದು, ಅದು ಎಂಜಲ ಅಲ್ವಾ? ಹೌದು. ಜಲಚರಗಳು ಇರ್ತಾವೆ, ಬೇಕಾದಷ್ಟು ಜಲಚರಗಳು, ಕಪ್ಪೆ, ಮೀನು ಎಲ್ಲ ಇರ್ತದೆ. ಅದು ಪಾಪ ತಿಂದದ್ದೆಲ್ಲ ಎಲ್ಲೇ ಬಿಡುವುದು ಬಿಟ್ರೆ ದಡದ ಮೇಲೆ ಹೋಗ ವ್ಯವಹಾರ ಮಾಡುವುದಿಲ್ಲ. ಪಾಪ ನೀವು ನೀರು ತಕೊಂಡ್ರಿ ಇನ್ನು ಕಾರಣಕ್ಕಾಗೋದು ಹೊರಗೋಗ್ತಾರ. ಅದ್ರ ವ್ಯವಹಾರ ಅಲ್ಲೇ. ಅದೇ ನೀರನ್ನು ನೀ ತಕೊಂಡದ್ದು. ಹಾಗಂತ ಹೊಲಸುಕೊಳ್ಳೋದು ಯಾಕೆ ಬಂತು? ನಾನು ನಿನ್ನಲ್ಲಿ ಕೇಳ್ತೇನೆ. ಕೆಲವು ಸಲ ಶಾಸ್ತ್ರ ಮಾತಾಡ್ತೀರಿ ನೀವು. ಸ್ತ್ರೀ ಮೂಲ, ನದಿ ಮೂಲ, ಋಷಿ ಮೂಲ, ಇದನ್ನು ಹುಡುಕ್ಬಾರ್ದು ಅಂತ ಹೇಳಿದ್ದಾರೆ. ಅಂದ್ರೆ ಆಗ ನಿಮ್ಗೆ ಅದು ಶಾಸ್ತ್ರದ ನೆನಪಾಗ್ಲಿಲ್ಲ. ತಕ್ಕೊಂಡೆ, ಪ್ರತಿಜ್ಞೆ ಮಾಡಿದೆ ನೀನು. ಇನ್ನೂ ಸುಲಭ ಇತ್ತು. ಹೊಲಸು ಮಾಡಿ ಹೋಗ್ತಾ ಇದ್ದದ್ದು ಅದಕ್ಕೆ ಹೊಲಸಾದ ಕ್ಷಣ. ಆ ಕ್ಷಣಕ್ಕೆ ನೀ ಚಕ್ರ ಬಿಟ್ಟಿದ್ದಿದ್ರೆ ಕೈನ ತಲೆ ಹೋಗ್ತಿತ್ತೇ ಇಲ್ವಾ? ಆಗ್ಲೇ ಕತ್ತರಿಸಿ ಪುನಃ ಬರ್ತಿತ್ತು ಅಲ್ವಾ? ಸುದರ್ಶನ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬೇಕಾಗಿಲ್ಲ. ಸಾಮಾನ್ಯ ಶರ ಅಲ್ಲ. ಅಭಿಮಂತ್ರಿಸಿ ಬೇಕಾಗಿ ಅದು ಅಗತ್ಯ ಇಲ್ಲ. ನೀ ಸಂಕಲ್ಪ ಮಾಡ್ರೆ ಸಾಕು. ಸಾಹಿತ್ಯ ಗಯ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಇನ್ನು ಕೆಲವರು ಏನು ಗೊತ್ತಾ, ಏನೇ ಮಾಡೋದಿದ್ರು ತಾವು ಪ್ರತಿಜ್ಞೆ ಮಾಡಿದ್ದು ಎನ್ನುವ ಹೆಸರು ಬರಬೇಕು ಅನ್ನೋ ಭಾವನೆ ಇದ್ರೆ ಅರ್ಘ್ಯವನ್ನು ಹೊಲಸು ಮಾಡಿದಂತ ಅವ ಯಾವನೇ ಇದ್ರು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡೇ ಬಿಡಬಹುದಿತ್ತು. ಎರಡೂ ಆಗ್ತಿತ್ತು. ಅದು ಮಾಡಲಿಲ್ಲ. ಅಲ್ಲೇ ಇದ್ದ ಅಪರಾಧಿ ಬಿಟ್ಟುಬಿಟ್ರಿ. ನೀವಂತಲ್ಲ, ನಮ್ಮ ದೇಶದ ಕೆಲವು ಎಲ್ಲ ವ್ಯವಹಾರ ಹೀಗೆ. ಅಯ್ಯೋ, ಆಡಳಿತದವ್ರು ಮಾಡುದು ಉಪದ್ರವೇ. ತಪ್ಪು ಮಾಡಿದ ಅಪರಾಧಿಯನ್ನು ಬಿಟ್ಕೊಳ್ಳುದು. ಅವ ಯಾವುದೋ ದೇಶಕ್ಕೆ ಹೋಗಿ ಗಟ್ಟಿ ಕೂತ ಮೇಲೆ ಅವ ಎಲ್ಲಿದ್ರು ಬಿಡುವುದಿಲ್ಲ. ಅವನು ಹಿಡಿತಾರೆ ಅಂತ ಕೊಟ್ಟವರಿಗೆ ಮತ್ತೆ ಎಲ್ಲ ಸರ್ವನಾಶ ಬಿಟ್ಟರೆ ಪ್ರಯೋಜನ ಅಂತದ್ದು ಇಲ್ಲ. ಇದು ಪ್ರಕರಣ ಹಾಗೆ ಆಯ್ತು. ಗೈ ನನ್ನ ಬಿಟ್ಟೆ, ಮತ್ತೆ ಅರ್ಘ್ಯ ಹೊಲಸಾಗ ದೊಡ್ಡ ಪ್ರಕರಣ ಅಲ್ಲ. ಈಗ ನಿನ್ನನ್ನು ಕೇಳ್ತೇನೆ. ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಕಾಗೆ ಮರದ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಲೆಕ್ಕ ನಾವು ನಮ್ಮ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ. ಕಾಗೆ ಲೆಕ್ಕ ನಾನು ನನ್ನ ಮರದಲ್ಲಿ ಕೂತ್ಕೊಂಡಿದ್ದೆ ಅಂತ ಸಣ್ಣದೇ ಜಾಗ ಅದು ಹಾಗೆ ತಿಳ್ಕೊಳ್ತಾರೆ. ತಿಂದದ್ದು ಪಾಪ ಸಹಜವಾಗಿ ಜೀರ್ಣ ಆದಾಗ ಅದು ಹೊರಗೆ ಬಿಡಬೇಕಾ ಬೇಡವಾ? ಅದು ಹಾಗೆ ಸಹಜವಾಗಿ ಬಿಟ್ಟಾಗ ನಾವು ಹೋಗ್ತಾ ಇರುವಾಗ ಅದು ನಮ್ಮ ಮೈ ಮೇಲೆ ಬೀಳ್ತಾರೆ. ಹಾಗೆಂತ ಪ್ರತಿಜ್ಞೆ ಮಾಡುದ? ನನ್ನ ಬಟ್ಟೆಯನ್ನು ಹೊಲಸು ಮಾಡಿದಂತ ಕಾಗೆಯನ್ನು 8 ದಿವಸದಲ್ಲಿ ಕೊಲ್ಲಿಲ್ಲ ಅಂತಾದ್ರೆ ನಾನು ಹೋಗಿ ತೊಳ್ಕೊಳ್ಳುದು, ಇಲ್ಲಂದ್ರೆ ಬೇರೆ ಬಟ್ಟೆ ಹಾಕೊಂಡು ಹೋಗುದಪ್ಪ. ದೊಡ್ಡ ವಿಷಯವ. ನಿಜವಾಗಿ ಈ ಪ್ರಸಂಗ ಅಧಿಕ ಮಾಡಿದ್ ನೀ ಹೌದಲ್ವ? ಕೊನೆಗೆ ಸುಮ್ಮನೆ ಪಡಪಾಯಿ ಮಕ್ಕಳು ಸಿಕ್ಕಿದ್ರೆ ಯಾರ್ಯಾರು ಹೇಳುವುದಲ್ಲ. ಪ್ರಸಂಗ ಸರ್ವನಾಶ ಮಾಡಿದ್ ನೀನು ಕೃಷ್ಣಯ್ಯ. ತಲೆ ಅಲ್ವಾ? ಇನ್ನು ಹೇಳ್ಕೋದ್ರೆ ಮತ್ತಿಷ್ಟು ಹೊಲಸುಂಟು ಇಲ್ಲಿ. ಬೇಡ. ಅದನ್ನ
ನಾನು ಯಾಕೆ ಹೇಳಿದೆ ನಿನ್ನೆಂದು ಈ ಪ್ರಕರಣ ಆದಾಕ್ಷಣ ನನ್ನ ಮನಸ್ಸಿಗೆ ನೋವಾಗಿದೆ ಕೃಷ್ಣ. ಹಾಗಂತ ಯಾವ ಕಾರಣಕ್ಕೂ ನಿನ್ ಬಿಟ್ಕೊಡು ಪ್ರಶ್ನೆ ಇಲ್ಲ. ನಿನ್ನ ಬಗ್ಗೆ ಬೇರೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅವನು ಕುತ್ತಿಗೆಗೆ ಬಾಯಿ ಹಾಕ್ತೇನೆ. ಅದ್ರ ಅರ್ಥ ನೀ ಸಂಬಳ ಬಾಳ್ ಕೊಡ್ತೇನೆ ಕಾರಣಕ್ಕಾಗಿ ಅಲ್ಲ ಕೃಷ್ಣ. ಹಾಗಂತ ನಾವು ಯಾವತ್ತಾದ್ರೂ ನಿನ್ನ ಕಡಿಮೆ ಕೊಟ್ಟಿದ್ದೇನೆ. ನಾವು ಉಳಿದವರಿಗಿಂತ ಹೆಚ್ಚೇ ನೀನು ಕೊಟ್ಟದಲ್ಲ. ನೀ ಕೊಡುವಾಗ ಇನ್ನೊಬ್ರು ಕೊಡುದು ಹೆಚ್ಚು ಅಂತ ತಿಳ್ಕೊಂಡೆ ಕೊಡುದು. ಪ್ರಾಮಾಣಿಕವಾಗಿ ಹೇಳು. ಪ್ರಾಮಾಣಿಕ ಈ ವರ್ಷ ನಿನಗೆ ಹೆಚ್ಚು ಕೊಟ್ಟದ್ದು. ಹೌದಾ? ನನಗೆ ಹೆಚ್ಚು ಕೊಡ್ತೆ ಅಂತ ಹೇಳಿ ಕೆಲವರನ್ನು ಕಡಿತ ಮಾಡಿ. ಹೌದು, ಕಡಿತ ಮಾಡಿ ಹಾಗೂ ಪೂರ್ಣ ಮುಗಿಸ್ತೆ. ಒಂದೇ ಕೆಲಸಕ್ಕೆ 3 ಜನ ಇಟ್ಕೊಳ್ಳುವಾಗ ಒಬ್ಬನೇ ಇಟ್ಕೊಂಡು ನಿಮ್ಗೆ ಹೆಚ್ಚಿಗೆ ಕೊಟ್ಟಾಗ ಕಾಣ್ತದಲ್ಲ. ಏನ್ ನಮ್ಗೆ ಗೊತ್ತಾಗುದಿಲ್ಲ. ಸಾರಥಿ ಹಾಕಿದ್ದವಲ್ವಾ? ಈ 1 2 ಜನರ 3 ಜನರ ಹಾಕ್ಬೋದಿತ್ತು. ಒಬ್ಬನೇ ಹಾಕೊಂಡು ಈ ಸಂಬಳ ಹಾಕೊಳ್ತಿದ್ದೆ ನಾನು. ಈ ವರ್ಷ ನಾನೇ ನಿಭಾಯಿಸ್ತೇನೆ ಅಂತ ಹೇಳಿದ್ರೆ ಸುಮ್ಮನೆ ನನ್ನ ತಲೆ ನನಗೆ ಈಗ ನಿಭಾಯಿಸುವುದ ನೋಡು. ನಿನ್ನ ಸಾಮರ್ಥ್ಯ ಇದ್ದವರು ಅಲ್ಲದೆ ಇದ್ರು ಸಾಮಾನ್ಯ ಇದ್ದವರು 3-4 ಜನರು ಹಾಕೊಳ್ತಿದ್ದೆ. ನೀ ಸುಮ್ಮನೆ ನೀ ನನಗೆ ಮತ್ತೆ ಆವೇಶ ಬೇಡ. ನೀ ಹೇಳಿದ್ದಲ್ಲ, ನಾನು ಸಂಬಳಕ್ಕಾಗಿ ನಿನ್ನ ಬಗ್ಗೆ ಹೇಳಿದ್ದಲ್ಲ. ಅಭಿಮಾನ ಸೇವೆ ಅಲ್ಲ, ನಿನ್ನ ಮೇಲೆ ಅಭಿಮಾನ. ಹಾಗಾಗಿ ಹೊರಗೆ ನಾನು ಏನು ಈಗ ಇವತ್ತು ನಿಮ್ಮಲ್ಲೇ ಹೇಳ್ತಾ ಇದ್ದೆ. ಯಾಕೆ ಬೇರೆಯವ್ರು ಕೇಳಬಾರ್ದು. ಆದ್ರೆ ನನ್ನ ನೋಡಿ ಕೃಷ್ಣನಿಗೆ ಏನಾದ್ರು ಜನ ಹೇಳಿದ್ರು ನಾ ಕೇಳುವಲ್ಲ. ಸಣ್ಣ ಪ್ರಸಂಗ ಇಷ್ಟು ದೊಡ್ಡದು ಮಾಡಾಕಿ 1-9 ಈಗ ಎಷ್ಟು ಜನರ ತಲೆ ಬಿಸಿ ನೋಡು. ಕೈನನ್ನು ಹುಡುಕ್ಲಿಕ್ಕೆ ಎಷ್ಟು ಜನರ ಕಳಿಸ್ತೀವಿ. ಅವ್ರಿಗೆಲ್ಲ ಸಂಬಳ ಕೊಡುದು ಬೇಡವಾ? ಈ 2 ಲೋಕದಲ್ಲಿ ಗಯಾ ಕಾಣೆ ಅಂತ ಹೇಳ್ಬೇಕಿದ್ರೆ ಅಷ್ಟು ಜಾಗ ಹುಡುಕ್ಸಿರ್ಬೇಕು. ಹೌದೌದು. ಹುಡುಕ್ಸಿ ಅವನು ಸಿಗ್ಲಿಲ್ಲ. ಈಗ ನೋಡು, ಎಷ್ಟೋ ಬಡವರಿಗೆ ಮನೆ ಇಲ್ಲ. ಇದು ಪಾಪ ಇವರು ಕೊಟ್ಟ ಸಂಬಳದಲ್ಲೇ ಕೆಲವು ಮನೆ ಕಟ್ಬೋದಿತ್ತು. ಅಷ್ಟು ಅಲ್ಲ ಹಾಳಾಯ್ತು. ಇದಕ್ಕೆಲ್ಲ ಕಾರಣ ಏನು ಹೇಳು? ಅದೇ ಒಂದು ಸಣ್ಣ ಪ್ರಕರಣ ಹೋಗ್ಲಿ. ಏನಾದ್ರೂ ಪ್ರಶ್ನೆ ಬೇರೆ. ಈಗೇನಾಗ್ಬೇಕು? ಯಾಕೆ ಕರೆದ ಕೃಷ್ಣಯ್ಯ? ನೀನು ತರ್ಕ ಮಾಡಿದ್ದೆಲ್ಲ ಸರಿ, ಹೌದು. ಅರ್ಕ್ಯವನ್ನು ಬೇರೆ ಕೊಡಬಹುದಿತ್ತು ಅಲ್ವಾ? ನಾನು ಹಾಗೆ ಮಾಡಿದ್ದೇನೆ. ಸಣ್ಣ ವಿಷಯ. ಆದ್ರೆ ಈಗ ನೀರು ಹೊಲಸಾಗಿರ್ತದೆ. ನಾವು ಅಭಿಮಂತ್ರಿಸಿದ್ದಲ್ವಾ? ಅಭಿಮಂತ್ರಿಸಿದ್ದು ಹೊಲಸಾಯ್ತು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಪರಿಹಾರ ಆಗ್ಬೇಕು ಬೇಡವಾ? ಸಿಟ್ಟು ಬಂದು ಹೌದು ಪ್ರತಿಜ್ಞೆ ಮಾಡಿದ್ದೆ. ಮತ್ತೆ 8 ದಿನ 6 ದಿನ 7 ದಿನ ನೀ ನನ್ನ ಜೊತೆಯಲ್ಲಿದ್ರೆ ಅದೆಲ್ಲ ನನಗೆ ಹೊಳಿತಿತ್ತು. ಆ ಕ್ಷಣಕ್ಕೆ ಸಿಟ್ಟು ಬಂದದ್ದಲ್ವಾ? ಸಿಟ್ಟಿದ್ದೆ ಮಾಡಿಬಿಟ್ಟೆ. ಸಿಟ್ಟು ಬಂದಾಗ ವಿವೇಕ ಕೆಲಸ ಮಾಡುವುದಿಲ್ಲ. ಹಾಗಾದದ್ದು. ಈ ಸಮಯ ತಗೊಂಡು ಒಂದು 3 ತಿಂಗಳ ತಗೋಬಹುದು. 6 ತಿಂಗಳು ಅದ 5 ವರ್ಷ. ಈ ನನ್ನ ಜೊತೆಲಿದ್ರೆ ಅರ್ಧ ಆಗ್ತಿತ್ತು. ಅವನು ಅಡಿಗೆ ಕೂತ್ ಎಷ್ಟು ವರ್ಷ ಕೂತ್ಕೊಂಡ್ಬೋದು ಅಲ್ವಾ? ಸಹಜವಾಗಿ ಪಾಪ ಅಂಬು ಪಾಪ ಮನೆ ಕಡೆ ನೋಡ್ಲಿಲ್ಲ. ಬಹಳ ಸಮಯ ಆಯ್ತು. ನಾವು ಬರೀ ತಿರುಗಾಡ್ದಲ್ಲ ಅಡಿಗೆ ಕೂತದ್ದೆ ಅಂತ ಲೆಕ್ಕ ಹಾಕಿ ತಲೆ ಎತ್ಕೊಂಡು ಹೊರಗೆ ಬಂದಿದ್ರೆ ಹಿಡ್ಕೊಂಡು ಬಂದ್ ಕಡಿಬಹುದಿತ್ತು. ಈ 8 ದಿವಸ ನಿಂದು 8 ಅಂತ ತಪ್ಪುವುದೇ ಇಲ್ಲ ಕೃಷ್ಣ. ಅದೃಷ್ಟ ಸಂಖ್ಯೆ. ಹೌದು, ಇನ್ನದೇನೋ ಅದೃಷ್ಟ ಸಂಖ್ಯೆ. ಹಾಗಾಗಿ ತಪ್ಪಾಗಿ ಹೋಯ್ತು. ಏನ್ ಮಾಡುದು? ಈಗ ಹಾಗೆ ಹೋಗಿದೆ. ಆಮೇಲೆ ಗೊತ್ತಾಯ್ತಲ್ಲ ವಿಷಯ ಏನು? ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಹೌದು, ಈಗ ಸಿಕ್ಕಿದ್ದಾನೆ. ಎಲ್ಲಿದ್ದಾನೆ? ಕಾಮ್ಯಕವನದಲ್ಲಿದ್ದಾನೆ. ಕಾಮ್ಯಕವನಕ್ಕೆ? ಹೌದು. ಅಲ್ಲಿ ಯಾಕೆ ಹೋದ? ಅಲ್ಲಿ ಪಾಂಡವರಿರುವಲ್ಲಿ. ಅಲ್ಲಿ ಹೋಗಿ ಅರ್ಜುನನ ಜೊತೆಯಲ್ಲಿದ್ದಾನಂತವ. ಅನುಕೂಲ ಆಯ್ತಲ್ಲ. ಎಂತದ ಅನುಕೂಲ? ನಿನ್ನ ಹಾಗೆ ಗಯ. ಹೌದು, ಗಯ. ಅರ್ಜುನ ನನ್ನ ಭಾವ. ಮತ್ತೆ ಅವ ಒಂದು ಭಾವಲ್ಲ, ಅವನ್ ಜನ ಆದದ್ದೇ ನಿನ್ನಿಂದ. ನೀ ಸೂ ಅಂದ್ರೆ ಸಾಕು. ಅವನೇ ಕೊಂದ ಮಾರೆ. ಇನ್ನು ವೈರಿ ಅಂತ ಗೊತ್ತಾದ್ರೆ ಅವ ಅಲ್ಲೇ ಕೊಂದನೆ. ಆದ್ರೆ ನಿನ್ನ ಪ್ರತಿಜ್ಞೆ ಹಾಳಾಗ್ತದೆ. ಹೌದಾ? ನೀನೇ ಕೊಲ್ಬೇಕು. ಏ ಪುಣ್ಯಾತ್ಮ, ಅಷ್ಟು ಮುಂದುವರೆ ಬೇಡ ನೀನು. ಮತ್ತೆ ಸಮಸ್ಯೆ ಆದದ್ದೇ ಅಲ್ಲಿ. ಏನು? ಅವ ಬೇರೆಯವರ ಹತ್ತಿರ ಇದ್ರೆ ಹೇಳ್ಕೊಂಡು ಬಂದು ನಾನೇ ಕೊಳ್ತಿದ್ದೆ. ಆದ್ರೆ ನನ್ನ ಭಾವ ಅರ್ಜುನ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ, ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಮಾತು ಕೊಟ್ಟು ಇರಿಸಿಕೊಂಡಿದ್ದಾನಂತೆ. ಅದೇ ಸಮಸ್ಯೆ ಆದದ್ದು ಈಗ. ನಿನಗೆ ಸಂತೋಷ ಅಲ್ಲ, ಒಳ್ಳೆ ಕೆಲಸ ಮಾಡ್ದ ಅವ. ಯಾಕೆಂದ್ರೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣ ಅಂತ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ. ಅವ ಎಂತಂದ? ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ರಕ್ಷಣೆ ಮಾಡ್ತೇನೆ ಅಂದ. ಬಿಡ್ಬೇಕಾ? ಸುಮ್ಮನೆ ಇದ್ದೀಯಾ ಕೃಷ್ಣಯ್ಯ? ನೀ ಹೂವನ್ನು ಇವತ್ತು ಅರ್ಜುನ್ ಏನಂತ ನೋಡೇ. ಹೃದಯ ಶ್ರೀಮಂತಿಗೆ ದೊಡ್ಡ ನೀ ಅಲ್ಲಿ ಕೈ ಇಡಬೇಡ ಕೃಷ್ಣ. ಎಷ್ಟೊತ್ತಿಗೆ ನಾನೇ ಹಿಡ್ಕ
ಒಳ್ಳೆ ಮನಸ್ಸಿದ್ದಾರೆ ಹಾಗೆಲ್ಲ ಆಗೋದಿಲ್ಲ. ನೀನ್ ಸುಮ್ಮನೆ ಮನಸ್ಸು ಒಳ್ಳೇದು, ಆ ಜಾಗ ಬಹಳ ಕೆಟ್ಟದ್ದು. ಮನಸ್ಸು ಒಳ್ಳೇದೆ, ಆ ಜಾಗವೇ ಬಹಳ ಕೆಟ್ಟದ್ದು. ಹೇಗಾದ್ರೂ ಸರಿ ಅವನನ್ನು ಕರೆಸಿಕೊಳ್ಬೇಕೋ ಬೇಡವೋ, ಅದಕ್ಕೆ ಕರೆದುಕೊಂಡು ಬರುವುದಕ್ಕಾಗಿ ಸುಭದ್ರೆಯನ್ನು ಕಳುಹಿಕೊಟ್ಟೆ. ಯಾಕಾಗಿ? ಅವನು ಹೆಂಡತಿ ಅಲ್ವಾ, ಅವನು ಕರ್ಕೊಂಡು ಬರ್ಲಿ ಅಂತ ಸಂಧಾನ ಕಳಿಸಿ. ಪರಿಣಾಮ ಏನ್ ಸುಖ ಅದಕ್ಕೆ ಕೇಳಿ, ಈ ರಂಗಕ್ಕೂ ರಾಜಕೀಯ ರಂಗಕ್ಕೂ ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳನ್ನು ಬಳಸಬಾರದು. ಬಳಸಿದ್ರೆ ಸುಭದ್ರೆಯನ್ನು ಕಳಿಸಿದ್ರೆ ಜಯಲಲಿತಾ ಆಗ್ತಾಳೆ ಅಂತ ಲೆಕ್ಕ ಆಗ್ತೀಯಾ? ಹಾಗೆ ಕೊಡ್ಲಿಕ್ಕೆ ಅವನೇನು ಕರುಣಾನಿದೀಯಾ? ದೊಡ್ಡ ದೊಡ್ಡ ಸಾಹಿತ್ಯ ಆಗ್ತಾ ಇದ್ದೀನಿ, ನನಗೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ ಅಂದ್ರೆ ನಾನು ನಿನ್ನೊಟ್ಟಿಗಿದ್ದ ಅಂದ್ರೆ ಪೂರ್ತಿ ನೀನೇ ಹಾಕ್ತಾ ಇರೋದು, ನಾ ಸುಮ್ಮನೆ ಹೋಗುದಾ? ಅದಕ್ಕೆ ಹಾಕಿದ್ದೆ. ಅಂದ್ರೆ ಸುಭದ್ರೆಯನ್ನು ಕಳಿಸಿದ್ರೆ ಜಯಲಲಿತಾ ಸುಲಭ ಆಗ್ತದೆ ಅಂತ ಭಾವಿಸಿದ್ದೀಯಾ? ಕರುಣಾನಿಧಿ ಕರುಣಾ ಸಾಗರ ಅಂತ ಹೇಳಿದ್ ನಿನಗೆ, ಅವೇನು ಕರುಣಾನಿಧಿಯ ಕೊಡ್ಲಿಕ್ಕೆ? ಹೌದಲ್ಲ, ಪರಿಣಾಮ ಆಗ್ಲಿಲ್ಲ, ಕೊಡುವುದಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಹಾಗೆ ಏನ್ ಮಾಡುವುದು ಯೋಚನೆ ಮಾಡಿದೆ. ಈಗ ಅವಕಾಶ ಕೊಡಬಾರ್ದು ಹೆಂಗಸರಿಗೆ ಅಂತ ನನಗೆ ಗೊತ್ತುಂಟು, ಆದ್ರೂ ನಮಗೆ ಅವಕಾಶ ಕೊಡದೇ ಬಿಡುವುದಿಲ್ಲ, ಸ್ತ್ರೀ ಶಕ್ತಿ ಅಂತ ಹೇಳ್ತಾರ ಅವರು. ಮತ್ತೆ ಈ ಹೆಂಗಸರಿಗೆ ಅವಕಾಶ ಕೊಡದೇ ಇರುವ ಯಾಕೆ? ಪಾಪ ನಿಮ್ಮಲ್ಲೇ 16,000 ಎಷ್ಟುಂಟು. ಹಾಗಾಗಿ ಅವರ ಆಶೋತ್ತರ ನೆರವೇರಿಸ್ತೇ ಬಿಡು. ನಮ್ಮ ಕಷ್ಟ ಆಗುದಿಲ್ಲ, ಅದರಿಂದ ಅವಕಾಶ ಕೊಟ್ಟು ನಿನಗೆ ಪ್ರಪಂಚದಲ್ಲಿದ್ದವ್ರು ತಿರುಗಿ ಬಿಡಬೇಕು ಅಂತಿಲ್ಲ ಕೃಷ್ಣಯ್ಯ. ನಮ್ಮನೆ ಹೆಂಗಸರೇ 8 ರಂಗೆ ಯಾಕೆ ಮಗುವೆ ಅಂತ ಅಲ್ವಾ? ನಾನು ಮಲ್ಕೊಂಡ್ರೆ ಅಂತ ಹೀಗೆ ಕಷ್ಟ ಆಗ್ತದೆ, ಹೋಗಿಬಿಟ್ಟು ಪರಿಣಾಮ ಆಗಲಿಲ್ಲ. ನಿಜವಾಗಿ ದೇವರನ್ನ ಮನೆ ಹೇಳ್ತೀನಿ, ಮೊದಲು ನಿನ್ನಂತೆ ನೆನಪಾಗಿಲ್ಲ ನನಗೆ. ಹೌದಪ್ಪ, ಈ ಕೆಲಸಕ್ಕೆ ಸಂಧಾನಕ್ಕಾಗಿ ನಿನ್ನನ್ನೇ ಕಳಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಆದ್ರೂ ಒಂದು ಕುಟುಂಬದ ರಾಜಕಾರಣ ಆಗಲಿ ಅಂತ ಮನೆಯವರನ್ನೆಲ್ಲ ಕಳಿಸ್ತೇವೆ. ಅಲ್ಲಿ ಕಳಿಸಿದ್ದವು ಪ್ರಯೋಜನ ಆಗಲಿಲ್ಲ. ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ ಯಾಕೆ? ನೀನು ಸಮರ್ಥನಿತ್ತಿ ಅಂತ. ಹೌದಾ? ಆದ್ರೂ ಆಮೇಲೆ ಕೆಲಸ ಯಾವ್ದಂತ ನೋಡಿದ್ರೆ ಬಹಳ ನಗಣ್ಯ. ಸಣ್ಣದ ಇರುವೆಗೆ ದೊಣ್ಣೆಯ ದೇತಕ್ಕೆ, ಸಣ್ಣಿರುವ ಕೊಲ್ಲಿಕ್ಕೆ ದೊಣ್ಣೆಯ ದೇತಕ್ಕೆ ಬೇಕಾ? ಇಲ್ಲ, ಕೆಲಸ ದೊಣ್ಣೆ ಹೊಡೆದ್ರೆ ತಾಗುವುದೇ ಇಲ್ಲ. ಹೊಸಕ್ಕೆ ಹಾಕಿದ್ರೆ ಸಾಕಾಗ್ತದೆ. ಮಡಕೆ ಹೊಡೆಯುವುದಕ್ಕೆ ಅಡಕೆ ಮರದ ಅಗತ್ಯತೆ ಉಂಟಾ? ಅಡಿಕೆ ಮಾಡುವ. ಹೌದು, ಕಲ್ಲು ಗುಂಡೆ ಅಂತ ಕಲ್ಲು ಮುಖ್ಯ. ಗುಂಡು ಕಲ್ಲು ಸಾಕಲ್ವಾ? ಬಾಳೆಹಣ್ಣು ಕೊಯ್ಯುವುದಕ್ಕೆ ಗರಗಸ ಬೇಕಾ? ಗರಗಸ ಬೇಕು. ಬಾಳೆಹಣ್ಣಿಗೆ ಬೇಡ. ಬಾಳೆಹಣ್ಣು ಆದ್ರೆ ಬಾಳೆಹಣ್ಣಿಗೆ ಬೇಡ. ಹೌದಾ? ಹಾಗಾಗಿ ಅದೆಲ್ಲ ಬೇಡ ಅಂತ ಯೋಚನೆ ಮಾಡಿದೆ. ಈಗ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಬ್ರಹ್ಮಾಸ್ತ್ರಕ್ಕೆ ಮರ್ಯಾದಿಲ್ಲ. ಇಲ್ಲ ಅಲ್ವಾ? ಗುಬ್ಬಿ ಮೇಲೆ ಬಿಟ್ಟರೆ ನೀನು ಬ್ರಹ್ಮಾಸ್ತ್ರ ಸದೃಶನಿದ್ದಿ. ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ನಿನ್ನ ಕಳಿಸ್ ನೀ ಮಾಡ್ತೀಯ. ಅಲ್ಲ, ನಾ ಮಾಡ್ತೇನೆ, ಈಗ ಮಾಡುದು ಆಯ್ತು. ಈಗ ಯಾಕೆಂದ್ರೆ ಈಗ ಸಣ್ಣದ್ ದೊಡ್ಡದಾಯ್ತು. ಹೌದು, ಈ ಬ್ರಹ್ಮಾಸ್ತ್ರವೇ ಬೇಕು. ಬೇಡ ಅಂತ ನಾನು ತೀರ್ಮಾನ ಮಾಡಿ ಅವಳನ್ನು ಕಳಿಸಿಕೊಟ್ಟದ್ದು. ಈಗ ಫಲ ಇಲ್ಲ. ಈಗ ನನ್ನ ನೆನಪಾಗ್ತಾ ಇದೆ, ಏನು ಕಿರಂದದಲ್ಲಿ ಶ್ರೀರಾಮಚಂದ್ರ ರಾವಣದಲ್ಲಿ ಸಂಧಾನಕ್ಕಾಗಿ ಅಂಗದನ್ನು ಕಳಿಸಿಕೊಟ್ಟಿದ್ದ. ಆದ್ದರಿಂದ ಈ ದ್ವಾಪರೆಯಲ್ಲಿ ಇವತ್ತು ನಿನ್ನನ್ನು ಕಳಿಸಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ಅಂದ್ರೆ ಈ ದ್ವಾಪರೆಯಲ್ಲಿ ನಾನು ಅಂಗದ ಅಲ್ಲ ಮಂಗ. ನಂಗೆ ಗೊತ್ತಾಯ್ತು. ಈಗ ನೀ ಅಂಗದ ಅಂತ ಹೇಳಿದ್ಯಲ್ವಾ, ನನಗೆ ಸಂತೋಷ ಆಯ್ತು. ಕೊನೆ ನೋಡ್ರಿ ಮಂಗ. ಅದಲ್ಲ, ಅಂಗದ ಸಂಧಾನ ವಿಫಲ ಆಯಿತು, ನಾಡುಕ ಸಂಧಾನ ಯಾಕೆ ಸಫಲ ಆಗಬಾರದು? ಖಂಡಿತ ಆಗ್ತದೆ ಅನ್ನೋ ವಿಶ್ವಾಸದಲ್ಲಿ ನಿನ್ನ ಕರೆದದ್ದು. ಅಲ್ಲ, ನಿಮ್ದು ಇನ್ನೂ ಮುಗಿಲೇ ಇಲ್ಲ ಅಲ್ಲ? ಎಂತದ ನಿನಗೆ ಲೇಖನ ಬರುದು ಯಾರಿಂದ? ಮತ್ತೆ ಯಾರು ಹೆಣ್ಮಕ್ಳು? ಆ ಲೋಕದಲ್ಲೇ ಇಲ್ಲ ಪುಣ್ಯಾತ್ಮ. ಇಲ್ವಾ? ಇದು ನೀನು ಕಳಿಸಿಕೊಡುದಲ್ವಾ? ನನ್ನಿಂದ ಕಳುಹಿಸಲ್ಪಟ್ಟವ ಅಂತ ಒಂದು ನಿರೂಪ ಅಷ್ಟೇ. ಅಷ್ಟಕ್ಕೆ ಸಾಕು. ಮತ್ತೆ ಇದರಲ್ಲಿ ಇದ್ದದನ್ನೆಲ್ಲ ನೀ ಹೇಳ್ಬೇಡ. ನನ್ ಜಾಯ ಮನು ಅಲ್ಲ. ಹೌದಾ? ನಾನು ಯಾವತ್ತೂ ಅರ್ಥ ಹೇಳುತ್ತ ನಾನು ಯಾವತ್ತೂ ಹಾಗೆಳದು ಅರ್ಥ ಹೇಳುದಿಲ್ಲ ಅಂತ ನಾನೇ ಹೇಳಿಸ್ಕೊಂಡಿದ್ದೇನೆ. ಬಿಟ್ಟರೆ ನಾ ಹೇಳಿದ್ದಿಲ್ಲ. ಇಲ್ಲಪ್ಪ, ನಾನು ಯಾವತ್ತುಂಟಲ್ಲ ಕೇಳಲಿಕ್ಕೆ ಬಂದವನಿಗೆ ನಾವು ಉತ್ತರ ಕೊಡುವ ಯೋಗ್ಯತೆ ನಂಗೆ ಉಂಟು ಅಲ್ವಾ? ಆ ವ್ಯಾಪ್ತಿ ಬಿಟ್ಟು ಹೋಗುದಿಲ್ಲ. ಮತ್ತೆ ನಂದು ವ್ಯಾಪ್ತಿ ಪ್ರದೇಶ ಹೊರಗಲ್ಲ, ಒಳಕ್ಕೆ ಇರ್ತೇನೆ. ಯಾರಾದ್ರೂ ಕೇಳಿದ್ರು ಉಂಟಲ್ಲ, ನನ್ನ
ಮಾತು ಇದಕ್ಕೆ ಹೊಂದಾಣಿಕೆ ಉಂಟು ಹೇಳುವಂತ ಯೋಗ್ಯತೆ ಇದ್ದೇ ಮಾತಾಡುದು. ಅದಕ್ಕಾಗಿ ನಿನ್ನ ಕಳಿಸಿಕೊಡ್ತಾ ಇರುವುದು. ಮತ್ತೆ ನೀವು ಅಲ್ಲಿ ಹೋದ ಮಾತು ಕಡಿಮೆ ಮಾಡಬೇಡ. ಯಾರು ನನ್ನ ಮಾತ್ರ ಹೆಚ್ಚು ಮಾತಾಡುದಲ್ಲ. ಅಲ್ಲ ಅಲ್ಲಿ ಹೋಗಿ ಮಾತಾಡುದು. ಮಾತು ನಾ ಕಡಿಮೆ ಮಾಡಿದ್ರೆ ನಿನ್ನೆ ಹೆಸರಾಣ ಅಲ್ವಾ? ಯಾಕೆಂದ್ರೆ ಈಗ ಅವೆಲ್ಲ ವಿಷಯಕ್ಕೆ ಶ್ಲೋಕ ಹೋಗಿದ್ರು, ನೀ ಅಕ್ಷರಕ್ಕೆ ಶ್ಲೋಕ ಹೇಳುವವ ನೀನು. ಮತ್ತೆ ಅಂದ್ಮೇಲೆ ನಾ ಬಿಡ್ತನಾ ಬಿಡಬಾರ್ದು. ಮತ್ತೆ ಈ ಬಹಳ ಮಾತಾಡುವವರ ಮಾತನ್ನು ಯಾರು ಕೇಳುವುದಿಲ್ವಂತೆ. ಹೌದು, ನಿಂಗೆ ಅನುಭವ ಆಯ್ತದೆ ಕೃಷ್ಣಯ್ಯ? ಹೌದು, ಇತ್ತೀಚೆಗೆ ಆಗ್ತಾ ಇದೆ. ಕಂಡಿದೆಯಲ್ಲ? ಹೌದು. ಆದ್ರೆ ನಿನ್ನ ಮಾತನ್ನು ಕೇಳ್ತಾರೆ. ಯಾಕೆ? ನೀ ಎಷ್ಟು ಮಾತಾಡುದು ಕೇಳ್ತಾರೆ. ಅಂದ್ರೆ ಕೇಳುವ ಮಾತನ್ನೇ ಬಹಳ ಹೇಳ್ತೀನಿ ನೋಡು ನೀನು. ಏನು ಮರೆಯ ಭಯಂಕರ ಹೋಗುತ್ತಿದ್ದೆ ಯೋಗ್ಯತೆ ನೀನು ಆದ್ರೆ ಇಂಥ ಮಾತೆಲ್ಲ ನೀನು ನನ್ನ ಒಬ್ಬನ ಕರ್ಕೊಂಡು ಹೇಳ್ತೇ ಬಿಟ್ರೆ 4 ಜನರಿದ್ದು ವೇದಿಕೆಯಲ್ಲಿ ಹೇಳುದಿಲ್ಲ. ಕೆಲವರಿಗೆ ಸಾರ್ವತ್ರಿಕವಾಗಿ ಹೇಳಬಾರ್ದು ಅಂತ ಉಂಟು. ಹೌದು, ನಾವು ಹೊಗಳುವುದು, ಅವನ್ನೆಲ್ಲ ಬಿಡುವುದು, ಮೇಲ್ ಸಿಗದೆ ಇರುವುದು ತ್ರಿಶಂಕು ಸ್ಥಿತಿ ಆದ್ರೆ ನೀನು ಹಾಗಾಗುದು. ಇನ್ನೊಂದು ಗುಟ್ಟುಂಟು. ಏನು? ಈ ಕತ್ತೆಯನ್ನು ಹದಗೊಳಿಸಬೇಕಿದ್ರೆ 4 ಒದೆ ಬೀಳ್ಬೇಕಂತೆ. ಹೌದೌದು. ಆದ್ರಿಂದ ನೀನು ಕಳಿಸಿಕೊಡ್ತಾ ಇದ್ದೆ. ಅಂದ್ರೆ ಅರ್ಜುನ್ ಕತ್ತೆ ನೀ ಹೇಳ್ಬೇಕಾದ್ರೆ ಅರ್ಥ ಮಾಡಿಕೊ. ಈಗ ಮತ್ತೆ ಹೋದವ ಸುಮ್ಮನೆ ಇರಬಾರ್ದು. 9 ಮಾಡಿಬಿಟ್ಟೆ ಮಾಡ್ತೇನೆ ಗೊತ್ತು. ಮತ್ತೆ ಎಲ್ಲಾದ್ರೂ ಅಧಿಕ ಪ್ರಸಂಗ ಮಾತಾಡಿದ್ರು ಅವರು ಹಿಂದ್ ಮುಂದ್ ನೋಡುದಿಲ್ಲ. ಸುಡಿ ಬಿಟ್ಟು ಮೈನಿಗೆ 3 ಬಿಡ್ಬೇಡ. 3 ಬಿಡ್ಬೇಡ. 3 ಬೇಡಲ್ಲ. ಬೇಡ. ಯಾಕೆ? 4 ಬೀಳ್ಬೇಕು. ಅಂದ್ರೆ ನೀನು 4 ಬಿದ್ದೊಟ್ಟು ಬರ್ಬಾರ್ದು. ನಾನು ಅದೇ ಕೃಷ್ಣಯ್ಯ, ನೀವು ಒಂದೊಂದ್ಸಲ ಎಲ್ಲೂ ಕಲ್ಲು ಹೊಡಿತಿ, ಎಲ್ಲ ಎಂತದ ದಕ್ಷಿಣಕ್ಕೆ ಹೊಡೆದ್ರದ್ದು ಉತ್ತರಕ್ಕೆ ಬೀಳ್ತದೆ, ಪಕ್ಕನ ತಲೆ ಹೋಗುದಿಲ್ಲ. ಏನಂದ್ರೆ 4 ಬಿದ್ದೊಟ್ಟು ಬರ್ಬಾರ್ದು ಅಂದ್ರೆ ಇದು ಯಾರಿಗೆ ಅಂತಿಲ್ವಾ? ನೀವು ಆದ್ಮೇಲೆ ಮತ್ತೆ ಯಾರೀಗ? ನೀನು ಪೆಟ್ಟನ್ನು ಇಷ್ಟವಾಗಿ ಉಳ್ಳವ. ಕೊಲ್ಲಬೇಡ. ಜಾಗ ನೋಡಿ ನಮ್ಮ ಭೀಮ ಭಾವ ಇದ್ದಾನೆ. ದಾಕ್ಷಿಣ್ಯ ಮಾಡ್ಬೇಡ. ಈ ಮನೇಲಿ ದಾಕ್ಷಿಣ್ಯ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಅಲ್ಲಿ ಹೋದ ದಾಕ್ಷಿಣ್ಯ ಮಾಡ್ಬೇಡ. ನಾನು ಹೋದ ದಾಕ್ಷಿಣ್ಯ ಮಾಡ್ಕೊಳ್ಳುವುದೇ ಇಲ್ಲ. ಎಂಟರಂದಂಜದೆ ಅವರ ದುಂಟತನಕ್ಕಿಂತ 8 ಮಡಿಯೇ ಮಾಡ್ಬೋದು. ಅನುಮಾನ ಬೇಡ. ನೀನು ಸ್ವಲ್ಪ ಎಣ್ಣೆ ಹಾಕೊಂಡು ನೋಡು, ತಲೆಗೆ ಪಾದಕ್ಕೆ ನಿದ್ದೆ ಬರ್ಲಿ. 8 ದಿವಸ ಆಯ್ತು, ಇದು 1 ದಿವಸ ಇರುವುದಲ್ಲ. ಪಾದಕ್ಕೆ ಎಣ್ಣೆ ಹಚ್ಚಿದ ನಿದ್ರೆ ಬರ್ತದ. ಅಯ್ಯೋ, ನಾನು ಇವತ್ತು ಅದೇ ಮಾಡಿದ್ದೆ. ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಇರುವಂತ ಸ್ಥಳ ನಾಮಾಂಕಿತ ಯಾವುದು? ಬಾಣಾವತಿಗೆ ಯಾರು ಅಂತ ಕೇಳಿದ್ದೀರಿ? ಕೃಷ್ಣ ಬಲರಾಮ ಅಂತ ಕೇಳಿದ್ದೇವೆ. ಯಾಕೆ? ಸರಿ ಹೇಳಿದ್ದೇನೆ. ಸರಿ ಹೇಳಿದೆಲ್ಲ. ಅರ್ಧ ನಮ್ಮ ತೆಗೆದದ್ದೇ ನೀವು. ನೀವು ನೋಡಿ, ಯಾರು ಸಂಬಳ ಕೊಡ್ತರೋ ಅವ್ರದೊಂದು ಸುದ್ದಿ ಹೇಳುದು ಬಿಟ್ಟರೆ ನೀವು ಮತ್ತೆ ಬೇರೆ ಎಲ್ಲರ ಸಲುವಾಗಿ ಮಾತಾಡಬೇಡಿ ನೀವು. ಇಲ್ಲ, ನಾನು ನಿಮ್ಮಲ್ಲೇ ಕೇಳ್ತೇನೆ. ಹೇಳಿ. ಈ ದ್ವಾರಾವತಿಗೆ ಕೃಷ್ಣ ಬಲರಾಮ ಇಬ್ಬರೇ ಆದ್ರೆ ಕೆಲಸದವರೆಲ್ಲ ಯಾರು? ಅದು ಅಲ್ಲ, ಅವರೇ ಪಾಪ ಯಾರಲ್ಲಿ ಕೇಳುದು, ಒಳಗೋಗವ್ರೆ ತರುವುದಾ? ಹಾಗೆ ಒಂದು ರಾಜ್ಯ ಅಂತ ಆಗ್ಬೇಕು, ಒಂದು ದೇಶ ಅಂತ ಆಗ್ಬೇಕು ಅಂತಾದ್ರೆ ಯಾರೋ ಒಬ್ಬನಿಂದ ಇಬ್ಬರಿಂದ ಆಗುದಿಲ್ಲ. ಇಲ್ಲ, ಎಲ್ಲವೂ ಸರಿ ಇದ್ರೆ ಮಾತ್ರ ಬೇಕು. ಅಂದ್ರೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಹೆಸರು ಬರ್ಬೇಕು. ನನಗೆ ಇಂಥ ಒಂದು ಸಂದರ್ಭ ಕಾಯ್ತಾ ಇದ್ದೆ ಸ್ವಾಮಿ. ಹೌದಾ? ನಿಜವಾಗಿ ಹೇಳ್ತೇನೆ, ನನ್ನ ಅರ್ಧ ತೆಗೆದದ್ದೇ ಇವ ಕೃಷ್ಣ. ಕೃಷ್ಣ ನನಗೆ ಮಾನಸಿಕ ಆಗಿದೆ ಈಗ. ಮಾನಸಿಕ? ಹೌದು. ನಿಮಗೆ? ಅಂದ್ರೆ ಹುಚ್ಚಿಡಿತ ಕೇಳ್ಬೇಡಿ ನೀವು. ಅಂದ್ರೆ ನೀವು ಹೇಳುದು ನೋಡ್ರೆ ನಂಗೆ ಹುಚ್ಚಿಡಿದಾಗೆ ದೊದಲ್ಲ, ಮನಸ್ಸಿನ ಮೇಲೆ ಅಷ್ಟು ಪರಿಣಾಮ ಆಗಿದೆ. ಆಘಾತ. ಯಾಕೆ ಕೇಳಿ? ಇವ ರಥದಲ್ಲಿ ಹಿಂದೆ ಕೂತ್ಕೊಳ್ಳುದು, ನಾನು ರಥ ಓಡಿಸ್ಕೊಂಡು ಹೋಗುದು. ಹೋಗ್ತಾ ಇರುವಾಗ ದಾರಿಯಲ್ಲಿ ಸಿಕ್ತವ್ರು ನಮಸ್ಕಾರ ಹೇಳುದು. ಹೌದಪ್ಪ. ನಾ ಮುಂದಿರ್ತನಲ್ಲ, ನನ್ ಲೆಕ್ಕ ನಂಗೇ ಕೊಟ್ಟರು ನಿಮಗೆ ಅಲ್ವಾ ಅಂತ ಲೆಕ್ಕ ಹಾಕಿ ನಾನು ನಮಸ್ಕಾರ ಹೇಳುದು. ಹೌದಪ್ಪ. ಅವ ಮುಂದ್ ನಮಸ್ಕಾರ ಕೊಟ್ಟವ್ ಮಾಡುವುದೇನು ಗೊತ್ತಾ? ಎಂತದು? ನನಗೆ ನಾ ರಥ ಹೊಡಿ ಮುಂದ್ ಕೂತ್ಕೊಟ್ನಲ್ಲ, ನಾ ಹೀಗಂದ್ರೆ ಹೀಗ್ ಮಾಡಿ ಆಮೇಲೆ ಹೀಗನ್ನು ಅಂದ್ರೆ ಹಿಂದಿದ್ದ ಕೃಷ್ಣನಿಗೆ ಅವರಿಗೆ ಕೊಡುದು. ಅಂದ್ರೆ ನೋಡಿ, ಈಗ ನಾನೊಂದು ಕೊಟ್ಟಾಗ ಕೊನೆ ಪಕ್ಷ ಗೌರವಕ್ಕೆ ನನಗೆ ಕೊಡ್ಲಿ. ಅವ ಎಂತ ಗಂಟು ಹೋಗ್ತದ? ಏನ ಅಪ್ಪನ ಮನೆ ಆಸ್ತಿ ಹೋಗ್ತದ ಅಷ್ಟೇ.
ಅದಿಲ್ಲ. ಹಾ. ಏಯ್ ಈಗ ಛೇ, ಅದು ನನಗೆ ಮಾನಸಿಕ ಆಗಿದೆ. ಮತ್ತೆ ಸತ್ಯ ಹೇಳ್ತೇವೆ, ದಾರಿ ಮೇಲೆ ನಡ್ಕೊಂಡು ಹೋಗ್ತೇವೆ ಅಂತ ಇಟ್ಕೊಳ್ಳಿ. ಹಾ. ಯಾರಾದ್ರೂ ನನಗೆ ನಮಸ್ಕಾರ ಕೊಟ್ರು ನಾ ಹೀಗ್ ತಿರುಗು ಓ, ಅಂದ್ರೆ ಹಿಂದೆ ಕೃಷ್ಣ ಇದ್ನ ಅಂತ. ಇದು ಅಭ್ಯಾಸ ಆಗಿ ಹೋಗಿದೆ ನಿಮ್ಗೆ. ಅಂದ್ರೆ ನನಗೆ ನಮಸ್ಕಾರ ಕೊಟ್ರು ತಿರುಗಿಕೊಡೋದು ಒಂದು ಪರಿಸ್ಥಿತಿ ಆಗಿದೆ. ಛೇ. ಇಷ್ಟ ಮಾಡಿ ಹಾಕಿದ್ದು ಇವನೇ. ಹಾ. ಮತ್ತು ನೋಡಿ, ಹಾ. ಯಾವತ್ತು ನಮ್ಮ ಹಿತ್ತಲಿದ್ದ ಬಳ್ಳಿಗೆ ಗಿಡಕ್ಕೆ ಗೊಬ್ಬರ ನೀರು ಹಾಕ್ಬೇಕೆ ಬಿಟ್ರೆ ಹಾ. ಯಾರ್ದೋ ಹಿತ್ತಲಿದ್ದ ಸಸಿಗೆ ಹಾಕ್ಬಾರ್ದು. ಯಾಕೆ? ಅದ್ಯಾಕೆ? ಬೇರೆಯವ್ರ ಹಿತ್ತಲಿದ್ದ ಸಸಿಗೆ ನಾವು ಗೊಬ್ಬರ ನೀರು ಹಾಕಿದ್ರೆ ಫಲ ಕೊಯ್ಯುವುದು ಯಾರು? ಅವರೇ ಕೊಯ್ತಾರೆ. ಇವ ಅರ್ಜುನನನ್ನು ಬೆಳೆಸುವ ಬದಲು ನನ್ನನ್ನು ಬೆಳೆಸಿದ್ರೆ ನಾನು ಇವನಿಗೆ ಪ್ರಾಣ ಕೊಡ್ತಿದ್ದೆ, ಹೌದಾ ಅಲ್ವಾ? ಅದೇ ಈಗ ಅವ ಇವನು ಪ್ರಾಣ ತೆಗಿಲಿಕ್ಕೆ ಬಂದ. ಈ ದೊಡ್ಡವರಿಗೆಲ್ಲ ಪಾಠ ಇದು. ನಮ್ಮ ಕಾಲ ಬುಡದಲ್ಲಿ ಇದ್ದದ್ದು ಬೆಳೆಸಬೇಕು. ನಾವು ನಮ್ಮದ್ದು ನಮ್ಮೂರು ಈ ಭಾವನೆ ಬೇಕು. ಬೇರೆ ಕಡೆ ಬೆಳೆಸ್ರಿ ಅದು ನಮ್ಗೆ ಸುಖ ಇಲ್ಲ, ಸರ್ವನಾಶ. ಅದಕ್ಕೆ ನಾನು ನಮ್ಮ ಬುಡದಲ್ಲಿ ಇದ್ದದ್ದು ಬೆಳೆಸಬೇಕು. ಹಾಗೆ ಮಾಡಲಿಲ್ಲ. ಈಗೇನಾಯ್ತು, ನನ್ನನ್ನು ಕರೆದಿದ್ದಾನೆ, ಕಮ್ಮಿ ವನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ನಾನು ಒಂದು ಅಪರೂಪಕ್ಕೆ ಸಿಕ್ಕದ ಅವಕಾಶ. ಈಗ ನಾನು ರಾಯಭಾರಿಯಾಗಿ ಹೋಗುವುದು, ಈ ರಾಜಕಾರಣದಲ್ಲಿ ದೊಡ್ಡ ದೊಡ್ಡವ್ರನ್ನ ಬಳಸ್ಕೊಳ್ಳೋದು, ಇದಕ್ಕೆ ಅಂತ ಅವಕಾಶ ನಮಗೆ ಸಿಕ್ಕಿದೆ. ನಾನೇನ್ ಮಾಡ್ತೇನೆ ಗೊತ್ತಾ? ಏನ್ ಮಾಡ್ತೇನೆ? ರಥ ಸಿದ್ಧತೆ ಮಾಡ್ಕೊಂಡು ಹೋಗ್ತೇನೆ. ಆದ್ರೆ ಸಾರಥಿ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ಳುದಿಲ್ಲ. ಮತ್ತೆ ಹಿಂದೆ ರಥಿಕರು ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತ್ಕೊಳ್ತೇನೆ. ಕೂತು ನಮಗೆ ಸಾರಥಿ ಒಂದು ಕೊಡುಗೆ ಅಂದ್ರೆ ಕೊಡುತ್ತರ? ಕೊಡುದಿಲ್ವಾ? ನೀನೇ ಗಾಡಿ ಹೊಡೆಯುವ, ಮತ್ ನಿಂಗೆ ನೀನೇ ತಗೊಂಡು ಹೋಗು ಅಂತ ಹೇಳ್ತಾರ ಇಲ್ವಾ? ಅದಕ್ಕೇನ್ ಮಾಡ್ತೇನೆ ಕೇಳಿದ್ರೆ, ನನ್ನ ಪಾದ ಉಂಟಲ್ಲ ಅದನ್ನು ಸಾರಥಿ ಕೂತ್ಕೊಳ್ಳೋ ಜಾಗದಲ್ಲಿ ಹೀಗೆ ಇಟ್ಕೊಳ್ತೇನೆ, ಪಾದವನ್ನು ಮುಂದೆ ವಾಗೆಯನ್ನು ತೆಗೆದು ಅದಕ್ಕೆ ಕಟ್ಕೊಳ್ತೇನೆ. ಅಲ್ಲೇ ಹೀಗಲ್ಲ ಕುದುರೆ ಹೋಗ್ತಾ ಇರ್ತದೆ, ಅದು ಅನುಭವ ಇದ್ದದ್ದು, ಆ ಪ್ರಶ್ನೆ ಬೇರೆ. ಹೀಗೆ ಮಾಡ್ಕೊಂಡು ಹೋಗ್ತೇನೆ. ಆದ್ರೆ ಇನ್ನೊಂದು ಗುಟ್ಟುಂಟು ಸ್ವಾಮಿ, ಪಾಂಡವರಲ್ಲಿ ಭೀಮಾರ್ಜುನ ನಾವು ಸ್ವಸ್ವರೂಪ ಜ್ಞಾನ ಇಲ್ಲದೆ ಹೋದವರಲ್ಲ. ಭೀಮಾರ್ಜುನ ಮಹಾಪರಾಕ್ರಮಿಗಳೇ. ಹೌದಂತೆ? ಹೌದಂತೆ ಹೇಳಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರೋ ಹೇಳಿದ್ದು ಹೌದಂತೆ. ಒಂದು ಪೆಟ್ಟು ಬಿತ್ತು ಅಂದ್ರೆ ಗೊತ್ತಾಗ್ತಿತ್ತು ನಿಮ್ಗೆ. ಬೇಡ ಅಲ್ಲ, ಅವರು ನನಗಿಂತಲೂ ಪರಾಕ್ರಮಿ ಅಂತ ನನಗೆ ಗೊತ್ತು. ಆದ್ರೂ ನನಗೊಂದು ಒಳಗೆ ಧೈರ್ಯ ಏನು ಗೊತ್ತಾ? ಏನಾದ್ರೂ ಅವರು ಜೋರಾದ್ರೆ ಪಾಂಡವರು ಬಾಯಿ ಮುಚ್ಸುವುದು ಹೇಗೆ ಅಂತ ನನ್ಗೆ ಗೊತ್ತುಂಟು. ಏನು? ಹೇಗೆ? ಕುಂಭ ಭೀಮ ಯುದ್ಧ ಮಾಡ್ತೀಯಾ? ಯುದ್ಧ ಮಾಡಬೇಕು ಅಂತಾದ್ರೆ 3 ತಲೆಮಾರಿನ ಪಿತೃದೇವತೆಗಳ ಹೆಸರು ಹೇಳ್ಬೇಕು. ಗೋತ್ರ ಸೂತ್ರ ಪ್ರವರ ಹೇಳ್ಬೇಕು. ಪಟ ಪಟ ಹೇಳಿಬಿಟ್ಟಾರ. ಹೇಳಿ ಯಾರು ಹೇಳೋದು? ನೀವಾದ್ರೆ ಹೇಳ್ತೀರಿ, ನಾನಾದ್ರೆ ಹೇಳ್ತೆ. ಅವ್ರಿಗೆ ಸಂದಿಗ್ಧ ಭೀಮ ನಿನ್ನ ಅಪ್ಪ ಯಾರು? ಅರ್ಜುನ ನಿನ್ನ ಅಪ್ಪ ಯಾರು ಅಂತ ಹೇಳಿದ್ರಿ ಅಂತಂದ್ರು. ಪಾಪ ಒಂದೊಂದು ಅಪ್ಪನ ಹೆಸರು ಹೇಳುದ ಬಿಟ್ಟು ಯಾರು ಹೇಳ್ಬೇಡಿ. ಅಂದ್ರೆ ನೈತಿಕವಾಗಿ ಹ್ಯಾಕ್ ಕೊಲ್ಲಬೇಕು ಅಂತ ನನಗೆ ಗೊತ್ತುಂಟು. ಅವ್ರು ಕೈ ಎತ್ತದೆ ಹೋದಾಗ ಮಾಡಿ ಕೈನಂತ ತಕೊಂಡು ಬರ್ತೇನೆ. ಆದ್ರೂ ಒಂದು, ಅವ್ರು ಜೋರಾದ್ರು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಅಪ್ಪನ ಸುದ್ದಿ ತೆಗಿಬೇಕಾ ಬೇಡವಾ? ಬೇಕು. ನನಗೆ ಇತ್ತೀಚೆಗೆ ನೆನಪಾಗಿ ಸಾಯ್ದಿಲ್ಲ. ಒಂದು ಉಪಕಾರ ಮಾಡಿ, ಅವ್ರು ಜೋರಾದ್ರೂ ಅಷ್ಟೊತ್ತಿಗೆ ನೀವು ನಂಗೆ ಒಂದು ಸೂಚನೆ ಕೊಡಿ. ಮತ್ತೆಂತ ಹೇಳುದು ಬೇಡ, ಅಪ್ಪ ಅಂದ್ರೆ ಜನರಿಗೂ ಸೂಚನೆ ಕೊಟ್ಟಾಗ ಗೊತ್ತಾಗ್ಬಾರ್ದು. ಅಪ್ಪ ಅಷ್ಟೇ ಆದ್ರೆ ಸಾಕು. ಅಷ್ಟೇ ಅಪ್ಪನ ಸುದ್ದಿ ತೆಗೆದೇ ಬಿಡ್ತೇನೆ ನಾನು. ಆದ್ರೆ ಒಂದು ಇನ್ನು ಮಾತಾಡ್ತಾ ಹಾಗೆ ಕುತ್ಕೊಳ್ಳೋದಲ್ಲ. ಹೋಗು ಕಾಲ ಹೇಗಂತೀರಿ? ಪಾಂಡವರಿದ್ದು ಗುಡಿಸರು. ಪಾಂಡವರಿದ್ದದ್ದು ಅಂತ ಲೆಕ್ಕ ಹಾಕಿದ್ದೆ. ಹಾಗೆ ಕೆಲವೊಂದು ಗಡ್ಡೆ ಗೆಣಸು ಬಿಡುವಂತ ಬಳ್ಳಿಗಳೆಲ್ಲ ಸತ್ತೋಗಿದೆ. ಹಾಗೆ ಇದು ಪಾಂಡವರಿದ್ದೆ ಆಗ ಅಂತ ಲೆಕ್ಕ ಹಾಕಿದ್ದು. ಬಡಪಾಯಿ ಮಕ್ಕಳು ಬಟ್ಟೆಗಿಲ್ಲಲ್ಲ, ಗಡ್ಡೆ ಗೆಣಸೆಲ್ಲ
ಪಾಪ ಅರಣ್ಯ ನಾಶ ಮಾಡಿದ್ದಾರೆ. ಹಾ ನಾನಾಗಿ ಹೋಗಿ ಮಾತಾಡುದಲ್ಲ, ಹಾ ಅವರೇ ಬಂದು ಮಾತಾಡ್ಸ್ಬೇಕು. ನೋಡೋಣ. ಯಾವ್ದಕ್ಕೂ ಬರಗಾಲ ಆದ್ರೂ ಇದಕ್ಕೊಂದು ಬರಗಾಲ ಇಲ್ಲ ಈ ಬೇಡುವವರಿಗೆ. ಅವ್ರಿಗೆ ಸೋಮವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ. ಹೌದು. ಆ ಮನೆ ಆಗ್ಬೇಕು, ಈ ಮನೆ ಆಗ್ಬೇಕು, ಯಾರ ಮನೆ ಆಗ್ಬೇಕು. ಹಾ, ಎಂತ ಮಾತಾಡ್ತೇವೆ ಈ ಹೆಡ್ಡ. ಹಿಂದೆ ಹೋದ್ರೆ ಇವ್ರ ಮನೆಗೆಲ್ಲ ಬೇಡುವವ್ರು ಬರ್ತಾರ, ಹಾ, ಮತ್ತೆ ಇವರಿಗೆ ಗತಿ ಇಲ್ಲ. ಹಾ. ಪಾಪ ವನವಾಸ, ಇವ್ರ ಮನೆಗೆ ಬೇಡುವವ್ರು ಬಂದ್ರೆ ಅದ್ರಲ್ಲೂ ಈ ಭೀಮ ಹಾ, ಬೇಡುವವ್ರ ಜೋಳಿಗೆ ಕೈ ಹಾಕಿದ್ರು ಅಂತ ಹೊಟ್ಟೆ ಬಾಕಾಯಿ. ಅವ್ರು ತಂದ ಅಕ್ಕಿ ಒಂದ್ 2 ದಿವ್ಸಕ್ಕೆ ಆಗ್ತದೆ ಅಂತ ಲೆಕ್ಕ ಹಾಕೋ. ಇವ್ರ ಮನೆ ಬೇಡುವವ್ರು ಬರ್ತಾರ, ಒಟ್ಟಾರೆ ಮಾತಾಡ್ತಾ ಹೋಗ್ಲಿ. ಇದು ಮಾತಾಡು. ಆದ್ರೂ ನಮ್ಮಲ್ಲಿವರೆಗೆ ಬಂದಿದ್ದಾರೆ ಅಂತ ಆದ್ರೆ ಯಾರು ನೋಡ್ಬೇಕೋ ಬೇಡ ಹೇಳಿ. ಹೌದು. ಓ ಹೋ 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 ಶಾರುಖ್ ಒಳ್ಳೆ ರಥ ಹೇಳ್ದಾಗ ಓ ಹೋ ಹೋ ಇವಾಗ ಎಷ್ಟು ಮರ್ಯಾದೆ ಕೊಡ್ತೆ ಅಂತಿಲ್ಲ. ಅದು ಎಳ್ದದ್ದು ಸರಿ, ಆ ಸುದಿ ದಾರುಕ ಅಂತ ಹೇಳಿದ್ದು ನೀನು. ಓ ಹೋ 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 ದಾಪ ಅಂದ್ರೆ ಕುಡುಕ ಅಂದ. ನೀ ದಾರುಕ ಅಂದ್ಯಾ ಕುಡುಕ ಅಂದ್ಯಾ? ಒಳಗೆ ಮತ್ತೆ ಅದು ಚೂರು ಮುಗ್ತೈತಿ, ಅದು ಭರವಸೆ ಇಲ್ಲ ಅಂತಂದ್ರೆ ನೀನು ಓ ಹೋ 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 ಕುಡುಕ ಶಾರುಖ್ ಹಾಗೆ ಅದು ಹತ್ತಿರಬಹುದಾ ಮರ್ಯಾದೆ ಕೊಡ್ಬೇಕು. ಯಾಕಂದ್ರೆ ಬಹಳ ಪರಿಚಯಸ್ಥ ಆದ್ರಿಂದ ಹಾಗೆ ಹಾಗೆ ಸಲುಗೆ ಹಾಗೆ 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 ಈಗ ನಿಮಗೆ ಮರ್ಯಾದೆಯೇ ಬೇಕು ಅಂತ ಆದ್ರೆ ಓ ಶಾರುಖ್ನವರೇ, ಯಾರುಕನವರೇ ನೌರಿಯಾ ಹೀರಿಯಾ ಶಾರುಖ್ನವರೇ ಹಾಗೆ 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 ಬರ್ಬೇಕು. ಎಲ್ಲಿ ಇಲ್ಲಿ ತೋರ್ಸದ ಬಂಡೆಗಳೇ ಅಲ್ಲ, ಹಾಸನವೇ ಇದೆಲ್ಲ ಬಂಡೆಗಳೇ. ನಮ್ಗೆ ಅಗತ್ಯ ಇಲ್ಲ, ಯಾಕೆಂದ್ರೆ ನಾನು ಬಂದು ಕೆಲಸ ಆಗ್ಬೇಕು. ನಿಮ್ಮಲ್ಲಿ 4 ಅಕ್ಷರ ಓದಿಕ್ ಕೊಡುದು ಯಾರಿಗೆ? ಯಾರಿಗೂ ಬರು ಅಂತ ನಿರಕ್ಷರ ಕುಕ್ಷಿಗಳೇ ಹಾಗಲ್ವ. ನೀವು ಹೇಳಿದ್ದೇನು 4 ಅಕ್ಷರ ಸಂಪೂರ್ಣ ಕಲಿತವರು ಓ ಹೆಚ್ಚಿನ ಅಭ್ಯಾಸ ಆಗಿದೆ ಎಲ್ಲವರಿಗೂ. ಹಾಗಿದ್ರೆ ಇದನ್ನು ಓದಿ ಉತ್ತರ ಕೊಡ್ಬೇಕು. ಬೇಗ ತಗೋ. ಕಾಲು ಕೆಳಗೆ ಮಾಡಿ ಹಿಡ್ಕೊಂಡಿಯಲ್ಲ, ಹೆಚ್ಚಿನ ಅಭ್ಯಾಸ ಅಂದ್ಯಲ್ಲ, ನೋಡುವಂತ ಹಾಗಂತೆ ಸರಿ ಇದ್ದಂತ ಸರಿ ಮಾಡಿ. ನೋಡ್ಕೊಂಡು ನಿಂತ್ಕೊಳ್ಳಿಕ್ ಕೊಟ್ಟದ್ದಲ್ಲ, ಓದಿದ್ದೇನೆ. ಉತ್ತರ ಬೇಕು. ಸಾಮವ ಸಂಗ್ರಾಮವ ಬಿಡುವುದಿಲ್ಲ. ನೀರು ಕೊಡದೆ ಹೋದ್ರೆ ನಾ ಕೊಡ್ತೆ. ನನಗೆ ಗೊತ್ತುಂಟು ಹಾಕೊಡ್ಬೇಕಲ್ಲ. ಏನಾಯ್ತು? ಬರ ಗೊತ್ತಾಯ್ತು ಕಣೆ ಅಪ್ಪ. ನಿನಗೆ ಬುದ್ಧಿ ಬರ್ಲಿ ಅಂತ ನೋಡಿದೆ. ಬೇಸರ ಮಾಡ್ಕೋಬೇಡ, ಕೊಡು. ಈಗ ನೀನು ಕೊಟ್ಟಿಯಲ್ಲ, ಹೌದು, ನೀನಷ್ಟೆಲ್ಲ ಕೊಟ್ಟೆ, ಹಾ ನಾವು ನಿನಗೆ ಏನ್ ಸುತ್ತಾಗ್ತಾ ಇದ್ಯಾ? ನಾನ್ ಕೊಡ್ತೆ, ನಾನ್ ಅಲ್ವಾ? ಎಂತ ಮನುಷ್ಯನ ಏನೋ ನೀನು ತಮಾಷೆ ಕೊಡ್ದೆ. ದಯವೆಂದರು ಬೇಕಾ? ಬೇಕಲ್ಲ? ಬಾಯಿ ಅಂತ ಮುಚ್ಚುದಿಲ್ಲ ನೀನಲ್ವಾ? ಎಲ್ಲ ನೋಡು, ಯಾರು ಸಿಗ್ಲಿ ಗೊತ್ತು ಯಾವುದಿಲ್ಲ ನಿನಗೆ. ಮತ್ತೆ ಈ ಕಡೆ ತಲೆ ಹಾಕಿ ಮಲಗಿದೆ. ನೀನು ಗೊತ್ತಾಯ್ತಾ ನಿನಗೆ? ನಾನು ಹಿಂದೆ ಬಂಡೆ ಹೊಡೆದದ್ದು ಯಾವುದು ನನಗೆ? ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ?
ಸ್ವಲ್ಪ ಗೊತ್ತಾಯ್ತು. ಇಲ್ಲ ನಿಮ್ಗೆ ಏನು ಗೊತ್ತಿಲ್ಲ, ಸುಳ್ಳು ಹೇಳ್ಬೇಡಿ ನೀವು ಈಗ ಬಂದದ್ದು ನಿಮಗೆ ಅಂತ ಗೊತ್ತ. ಏನು ಗೊತ್ತಾಗಿಲ್ಲಲ್ಲ, ನನಗೊಂದು ಎಂಟ ಮರ್ಯಾದೆ ಸಿಕ್ತು ಮಾರಾಯ. ಹಾ ಅಂದ್ರೆ ನನ್ನ ತಲೆಗೆ ಇದು ಸರಿಯಲ್ಲ, ದೊಡ್ಡದು ಕಟ್ಟಬೇಕು ಅಂತ ತೆಗೆದ್ಬಿಟ್ಟವ. ಇವತ್ತಿನವರೆಗೆ ಯಾರಿಗೂ ಗೊತ್ತಿದ್ದೆ, ಹೋದಾಗ ಜಾಗ್ರತೆ ಮಾಡ್ಕೊಂಡಿದ್ದೆ. ನಮ್ಮ ಮರುಭೂಮಿ ಪ್ರದೇಶ ಎಲ್ಲರಿಗೂ ತೋರಿಸ್ತಾ ಅದ. ಭೀಮನ ಎದೆ ಎಷ್ಟು ಅಗಲ ಉಂಟು, ನಮ್ಮ ತಲೆ ಅಷ್ಟು ದೊಡ್ಡದು. ಬಾ ಅದೆಲ್ಲ ಮಾರಾಯ. ಒಂದು ಮಾತು ಕೇಳಿದ್ದೆ ನಾ, ಏನು? ಭೀಮ ದೇಹದಲ್ಲಿ ಎಷ್ಟು ಹೇಗಿದ್ನೋ ಅವನು ಮನಸ್ಸು ಹಾಗೆ ಅಂತ ಕೃಷ್ಣ ಹೇಳಿದ್ದ. ಹೌದಪ್ಪ, ನಂಗೆ ಅದು ಗೊತ್ತಾಗ್ಲಿಲ್ಲ. ಭೀಮನ ದೇಹ ಎಷ್ಟುಂಟ, ಅವನು ಮುಷ್ಟಿನೂ ಅಷ್ಟೇ ಗಟ್ಟಿ. ಒಂದು ಮುಷ್ಟಿ ಕಟ್ಟು ಗುದ್ದ ನೋಡಿ ಸತ್ಯ ಇರುತ್ತೆ. ಅಲ್ಲೇ ಉಸಿರು ಸಿಕ್ಕೊಂಡು ಕೆಳಗೆ ಏನು ಮಾಡಿ ಎಳ್ಕೊಂಡ್ರು ಬರುವುದಿಲ್ಲ. ಯಾಕೆ? ವಾಯು ಬರ್ಲಿಲ್ಲ ಅಂದ್ರೆ ಇವ ವಾಯು ಪುತ್ರ ಅಲ್ಲ. ಇವ್ ಹೊಡೆದಾಗ ಇವನ ಅಪ್ಪನು ಅವಗೆ ಸಹಕಾರ ಕೊಟ್ಟದ್ದು. ನಮ್ದು ಸಂಚಾರವೇ ಆಗಲಿಲ್ಲ. ಅಂತೂ ಇಂತೂ ಎಳ್ಕೊಂಡ ಮೇಲೆ ತಕೊಂಡೆ. ಒಂದೇ ಒಂದು ಗುದ್ದದ್ದು ಭಾಗವತ್ರೆ. ನನಗೆ ಈ ಹಗಲಿನಲ್ಲಿ ನಕ್ಷತ್ರ ಲೋಕ ನೋಡಿದಾಗ ಹಗಲು ನಕ್ಷತ್ರ ಕಾಣ್ತದ, ಅದೇ ಭೀಮ ಗುದ್ದಿದ್ರೆ ಕಾಣ್ತದೆ. ಬರೇ ನಕ್ಷತ್ರ ಲೋಕಲ್ಲ, ಎರಡನೇ ಪೆಟ್ಟು ಕೊಟ್ಟ ನೋಡಿ ಸೂರ್ಯ ಕಂಡ ನನಗೆ. ಮೂರನೇ ಪೆಟ್ಟಿಗೆ ಸೂರ್ಯ ಚಂದ್ರ ಇಬ್ರು ಮಂಡಲದಲ್ಲಿದ್ದಾರೆ. ಯಾವ ಮಂಡಲ? ಇದೆ ಮಂಡಲ, ಭೂಮಂಡಲದಲ್ಲಿ. ಪಾಪ ಸೂರ್ಯ ಚಂದ್ರ ಇಬ್ರು ಒಟ್ಟಿಗಿಟ್ಟಿದ್ದಾರೆ. ಎಲ್ಲಿ ಹಾಕುವುದು ಅಂತ ನನಗೆ ಗೊತ್ತಿಲ್ಲ. ನೋಡಿ ಅಲ್ಲಲ್ಲ, ಎಂತದ್ದು ಅದಲ್ಲ. ನನ್ನ ಆಯ್ಕೆ ಎಲ್ಲಿ ನೋಡುದು, ಸೂರ್ಯನ್ ನೋಡುದ ಚಂದ್ರ ನೋಡುದ, ಯಾವ್ದು ಮಾಡುದು ಅಂತ ನಂಗೆ ಗೊತ್ತಿಲ್ಲ. ಆ ಸ್ಥಿತಿ ಆಯ್ತು. ಅಯ್ಯಪ್ಪ, ಆದ್ರೆ ಈಗ ಸತ್ಯ ಗೊತ್ತಾಯ್ತು. ಏನು? ತಪ್ಪು ಭೀಮನದ್ದು ಅಲ್ಲ, ಕಳಿಸ್ಕೊಟ್ಟವ ಕೃಷ್ಣ. ಭಯಂಕರ ಬುದ್ಧಿವಂತ. ಯಾಕೆಂದ್ರೆ ನನ್ನ ತಲೆಯಲ್ಲಿ ದುರಹಂಕಾರ ಬಂದಿತ್ತು. ಕೃಷ್ಣನ ಮಟ್ಟಿಗೆ ಅವ ದೇವ್ರೇ ಅಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವ ನಾನು. ಯಾಕೆಂದ್ರೆ ದೇವರಾದ್ರೆ ಗಯ ಎಲ್ಲಿದ್ದ ಅಂತ ಗೊತ್ತಾಗುದಿಲ್ವಾ? ಗೈನನ್ನು ಹುಡುಕಿಸ್ತಾನೆ ಅಂದ್ರೆ ಇವು ದೇವರಲ್ಲ, ಪವಾಡ ಪುರುಷ ಅಷ್ಟೇ. ನಮ್ಮಾಗೆ ಇವನು ಮನುಷ್ಯ, ಬೇರೆ ಕೆಲಸ ಇಲ್ಲ ಅಂತ ಲೆಕ್ಕ ಹಾಕಿದ್ದೇನೆ. ಆದ್ರೆ ನನಗೆ ಇಷ್ಟೇ ಮಾಡಬೇಕು, ಕಲಿಸ್ಬೇಕು ಅಂತಲೇ ನಮ್ಮ ಕಳಿಸ್ಕೊಟ್ಟದ್ದವ. ನಾನು ಗೈರನ್ ತರ್ತೆ ಅಂತಲ್ಲ, ನನಗೆ ಸರಿ 4 ಬೀಳ್ಬೇಕು ಅಂತಲೇ ಹೇಳಿದವ. 4 ಬಿದ್ದು ವಿನಃ ಬರಬೇಡ ಅಂತ. ಈಗ ಬಿತ್ತಲ್ಲ, 4 ಬಿತ್ತಲ್ಲ ಅವನು ಬುದ್ಧಿವಂತಿಕೆ. ಆದ್ರೆ ನಿಜವಾದ ಯಜಮಾನಿಕೆ ಮಾಡ್ಲಿಕ್ಕೆ ಹೇಳಿ ಮಾಡಿಸ್ದವ. ಯಾವತ್ತು ಯಜಮಾನ್ರ ಕೆಲಸದವ್ರು ಹೊಡೆದ್ರೆ ಕೆಲಸದವ್ ಬಿಟ್ಕೊಂಡು ಹೋಗ್ತೇ ಇತ್ತ. ನಾಳೆ ಯಜಮಾನ್ರಿಗೆ ಕೆಲಸ ಮಾಡ್ಕೋಬೇಕು, ಜನ ಸಿಕ್ಕುದಿಲ್ಲ, ಅಷ್ಟು ಸುಲಭ ಅಲ್ಲ. ಅವೆಂತ ಬುದ್ಧಿವಂತ ಅಂದ್ರೆ ಯಜಮಾನ್ರ ಕೆಲಸದವ್ರು ಹೊಡೆದ್ರೆ ಕೆಲಸದವ್ ಬಿಡ್ತಾನಲ್ಲ, ಆ ಕಾರಣಕ್ಕೆ ಬೇರೆಯವರಿಂದ ಕೆಲಸದವ್ರಿಗೆ ಹೊಡೆಸಿದ್ದು. ಇದು ಬಿಟ್ಟು ಹೋಗ್ಲಿಕ್ಕೂ ಗೊತ್ತಿಲ್ಲ, ಯಾಕೆಂದ್ರೆ ಹೊಡೆದವ ಅವ. ನೀವು ಅಲ್ಲ ನೋಡಿ ಎಂತ ಬುದ್ಧಿವಂತಿಗೆ. ಅಯ್ಯಪ್ಪ ಭಯಂಕರ. ಹೋಯ್ ಎಂತದಕ್ಕೂ ಭಾಗವತ್ರೆ ನೀವು ಸ್ವಲ್ಪ ಮೊದ್ಲೇ ಬರ್ಬೇಕಾಗಿತ್ತು. ಯಾಕೆ ಗೊತ್ತುಂಟಾ? ಸನ್ನಿವೇಶ ಒಳ್ಳೇದಿತ್ತೆ. ನೀವು ಬ್ಯಾಟಲ್ ಮಾತಾಡ್ಬೇಡಿ ನೀವು. ಅಂದ್ರೆ ನಮ್ಗೆ ಬಿದ್ದದ್ದು ಭಯಂಕರ ಸನ್ನಿವೇಶ. ಹೇಳುದ ನೀವು. ನಾನು ಬರ್ಬೇಕು ಹೇಳಿದ್ ಯಾಕೆ? ಏನಾದ್ರು ಒಂದು ಸುಳ್ಳು ಪದ್ಯ ಕೊಟ್ಟಾದ್ರೂ ನಮ್ ಪೆಟ್ಟಿಗಳು ತಪ್ಪಿಸ್ತಿದ್ರ ಏನೋ ನೀವು. ಅಂದ್ರೆ ಅದರರ್ಥ ನೀವು ಸುಳ್ಳು ಪದ್ಯ ಹೇಳೋರು ಅಂತ ಹೇಳಿದ್ದಲ್ಲ. ಅಂದ್ರೆ ಭೀಮ ಹೊಡೆದೇ ಹೊರ ಪದ್ಯ ಕೊಟ್ಟು ಏನಾದ್ರು ಮಾಡ್ಬೋದಿತ್ತು, ಪೆಟ್ಟು ಬಿದ್ದಾಯ್ತು. ಈಗ ಮಾತ್ರ ರಥದ ಮೇಲೆ ಕೂತ್ಕೊಂಡು ಹೋಗೋಗಿಲ್ಲ. ಈಗ ನೋಡಿ, ಬರುವಾಗೆಲ್ಲ ಕೇಳಿದ್ರು, ನಾನ್ ಹೇಳ್ಕೊಂಡ್ ಬಂದಿದ್ದೇನೆ ರಾಯಭಾರಕ್ಕೆ ಅಂತ. ಇದೆಲ್ಲ ಕಳಿಸಿ ಬಿಟ್ಟಿದೆ, ನೋಡ್ರೆ ಗೊತ್ತಾಗ್ತದೆ. ಒಂದು ಓಣಿ ಬಿಡ್ಲಿಲ್ಲ ನೀವು ಬರುವಾಗ. ಎಲ್ಲ ಓಣಿ ತಿರುಗಿದೆ ನಾನು. ಇದು ಈಗ ಹೋಗ್ಲಿಕ್ಕೆ ಕೇಳಿದ್ರೆ ಎಂತ ಹೇಳುದು? ಅದಕ್ಕಾಗಿ ನಾನು ನೀವು ಒಂದು ಪರ ಮಾಡ್ರ ಎಂತ ಮಾಡ್ಬೇಕು? ಯಾಕೋ ನಿಮ್ಗೂ ಓಡಿಸಿ ಅಭ್ಯಾಸ ಉಂಟಲ್ಲ, ರಥ. ರಥ ನೀವ್ ಹತ್ರ ಅಲ್ಲ, ರಥ ತಗೊಂಡು ಹೋಗ್ಬೋದಿತ್ತು. ರಥವೇ ಸರಿ ಇಲ್ಲ, ಎಲ್ಲ ಪುಡಿಯಾಗಿ ಹೋಗಿದೆ. ಹೌದಾ? ಆ ಪರಿಸ್ಥಿತಿಲಿ ಉಂಟಾ? ಸಿಗುವ
ಎಷ್ಟು ಮೊತ್ತ ಎಲ್ಲರೂ ಸಿಗುವ ಹೀಗೆ ಅಡ್ಡಿಲ್ಲ